ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಅಪ್ಡೇಟ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. KPSC ಎಡವಟ್ಟು ವಿಡಿಯೋ ಪ್ರಶ್ನೆ ಪತ್ರಿಕೆ ಮುಂಚೆನೆ ಸೀಲ್ ಓಪನ್. ಈಗ ಫೋಟೋ ವೈರಲ್ ಆಗ್ತಾ ಇದೆ. ಈ ಹಿಂದೆ ಕೂಡ ಚರ್ಚೆಗಳಾಗಿದ್ರು. ಎಲ್ಲ ತುಮಕೂರಲ್ಲಿ ಕಾಪಿ ಹೊಡೆದಿದ್ದಾರೆ, ಬೇರೆ ಕಡೆ ಸಿಗಾಕೊಂಡಿದ್ದಾರೆ ಅಂತ ಹೇಳಿದ್ರು. KPSC ಅವರು ಇಲ್ಲ ಏನೂ ಆಗಿಲ್ಲ, ಸರ್ಕಾರದವರು ಏನೂ ಆಗಿಲ್ಲ ಅಂತ ಇದ್ರು. ಈಗ ವೈರಲ್ ಆಗಿದೆ. ಡಿಸೆಂಬರ್ 8ರಂದು PDO ಪರೀಕ್ಷೆ ಕೂಡ ನಡೀತು. ಅದರಲ್ಲೂ ಕೂಡ ಅಕ್ರಮವಾಗಿದೆ ಅಂತ ಹೇಳಿ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಧಾರವಾಡದಲ್ಲಿ ಪ್ರಶ್ನೆ ಪತ್ರಿಕೆಗಳ ಮೇಲೆ ಸೀಲ್ ಓಪನ್ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಪರೀಕ್ಷೆಗೂ ಮುನ್ನ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಆಗಿರುವ ಕಾರಣ ಇದು ವೈರಲ್ ಆಗಿದೆ. KPSC ಮತ್ತೊಮ್ಮೆ ಮಹಾ ಎಡವಟ್ಟನ ಮಾಡ್ಕೊಂಡಿದೆ ಅಂತ ಹೇಳ್ಬಹುದು. PDOದು ಈ ರೀತಿ ಆಯ್ತು, ವಿಲೇಜ್ ಅಕೌಂಟೆಂಟ್ ಒಂದು ನೆಟ್ಗೆ ನಡೀತು, ಈ ಹಿಂದೆ ಒಂದು ಪರೀಕ್ಷೆ ನಡೀತು, ಅದು ಕೂಡ ಇದೇ ರೀತಿ ಆರೋಪ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ನಂತರ ಏನ್ ಮಾಡಿದ್ರು, ಇದ್ರದ್ದೇ HK ಇದೆ ಆಯ್ತು, PDOದು HK ಇದೆ. ಏನ್ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ವಿದ್ಯಾರ್ಥಿಗಳ FIR ಹಾಕಿದ್ರು. ಇಲ್ಲ ಏನೂ ಆಗಿಲ್ಲ ಅಂದ್ರು, ಕೈ ತಕ್ಕೊಂಡ್ರು. ಇಷ್ಟೇ ಅನುಭವಿಸೋದು ವಿದ್ಯಾರ್ಥಿಗಳು. ಅವರು ಮಾಡೋದಿಲ್ಲ, ಇವರು ಮಾಡೋದಿಲ್ಲ. ತಿರುಗಿ ಬಿದ್ರೆ ಪ್ರತಿಭಟನೆ ಮಾಡಿದ್ರೆ FIR ಹಾಕೋದು, ಇದ್ ಮಾಡೋದನ್ನ ಮಾಡ್ತಾರೆ. ವೈರಲ್ ಆಗಿದೆ, ಅದಕ್ಕೆ ಏನ್ ಪ್ರತಿಕ್ರಿಯೆ ನೀಡ್ತಾರೆ ಕಾಯ್ದು ನೋಡೋಣ. ಈ ರೀತಿ ವೈರಲ್ ಆದ್ಮೇಲೆ ಕನಿಷ್ಠ ಕಷ್ಟ ಆಗುತ್ತೆ. ಅಕ್ರಮ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಆಗಿರೋ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ತಪ್ಪಿತಸ್ಥರ ಶಿಕ್ಷೆ ಆಗ್ಬೇಕು, ಮರುಪರೀಕ್ಷೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪಾರದರ್ಶಕವಾಗಿ ಪರೀಕ್ಷೆ ನಡೆದಿಲ್ಲ ಅಂತ ಹೇಳಿ ಪ್ರಶ್ನೆ ಕೂಡ ಬಂದಿದೆ. ಯಾವ ಪರೀಕ್ಷೆ ಪಾರದರ್ಶಕವಾಗಿ ನಡೆದಿದೆ? ಎಲ್ಲಾ ಪರೀಕ್ಷೆಗಳು ಕೂಡ ಇದೇ ರೀತಿ ಗೊಂದಲ. ಹೇಳೋರಿಲ್ಲ, ಕೇಳೋರಿಲ್ಲ. ಸರ್ಕಾರದವರು ಅಂತೂ ಯೋಚನೆ ಮಾಡೋದಿಲ್ಲ, ಮಾತಾಡೋದಿಲ್ಲ. ಮುಖ್ಯಮಂತ್ರಿಗಳು ಏನು ಮಾಡೋದಿಲ್ಲ. ಅಧಿಕಾರಿಗಳನ್ನ ಕೇಳ್ತಾರೋ ಬಿಡ್ತಾರೋ, ಕಾರ್ಯದರ್ಶಿಗಳು ಇರ್ತಾರೆ, ಸರ್ಕಾರದವರು ಇರ್ತಾರೆ, ಎಲ್ಲ ಏನ್ ಮಾಡ್ತಾರೋ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಕಾಂಟ್ರವರ್ಸಿ ಆದ್ರೆ ಇಲ್ಲ ಏನು ಆಗಿಲ್ಲ ಅನ್ನೋದು, ಪ್ರತಿಭಟನೆ ಮಾಡಿದ್ರೆ ವಿದ್ಯಾರ್ಥಿ ಮೇಲೆ FIR ಹಾಕೋದು, ಅವ್ರ ಜೀವನ ಹಾಳು ಮಾಡೋದು, ಇಷ್ಟ ಆಗಿದೆ. PDO ನೇಮಕಾತಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸಾಮಾನ್ಯವಾಗಿ 3 ಹಂತದ ಸೀಲ್ಗಳು ಇರ್ತವೆ. ಎಲ್ಲ ಪ್ರಶ್ನೆ ಪತ್ರಿಕೆ ಗೊತ್ತಿರೋ ಹಾಗೆ 3 ಹಂತದ ಸೀಲ್ಗಳು ಕೂಡ ಇರ್ತವೆ. ಅದನ್ನ ಸಮಗ್ರವಾಗಿ ಕವರ್ ಹಾಕೊಂಡು ಕವರ್ ಜೊತೆ ಸೀಲ್ ಹಾಕಿರ್ತಾರೆ. ಪ್ರತಿ ಪ್ರಶ್ನೆ ಪತ್ರಿಕೆ ಸೀಲ್ ಇರುತ್ತೆ. ಓಪನ್ ಮಾಡಿ ಪುನಃ ಅಂಟಿಸಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಫೋಟೋ ಕೂಡ ಇದೆ. ಅದನ್ನ ಫೋಟೋ ಯಾರು ತೆಗೆದ್ರು, ಏನ್ ಕತೆ ಗೊತ್ತಿಲ್ಲ. ವಿದ್ಯಾರ್ಥಿಗಳು ತೆಗಿಯಕ್ ಆಗೋದಿಲ್ಲ, ಮೊಬೈಲ್ ಅಲೋ ಇರೋದಿಲ್ಲ, ಅವರೇ ತೆಗೆದ್ರು. ಮುಂಚೆನೆ ಇನ್ಯಾರೋ ವೈರಲ್ ಮಾಡಿದ್ರು, ಗೊತ್ತಿಲ್ಲ. ತನಿಖೆ ಆಗ್ಬೇಕು, ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲ PSI ಹಗರಣ ಬಂತು, ಆ ಹಗರಣ ಬಂತು, PDOದಾಯ್ತು, ಎಲ್ಲಾ ಕೂಡ ಹಿಂಗೆ. VA ಒಂದು ಆ ರೀತಿ ಸುದ್ದಿ ಬಂದಿಲ್ಲ. ಅದ್ ಬಿಟ್ರೆ ಎಲ್ಲಾ ರೀತಿ ಹಿಂಗೆ ಹೇಳೋರಿಲ್ಲ, ಕೇಳೋರಿಲ್ಲ, ಈ ರೀತಿ ವೈರಲ್ ಆಗಿದೆ. ಇದನ್ನ ಏನ್ ತನಿಖೆ ಮಾಡ್ತಾರ, ಏನ್ ಮಾಡ್ತಾರೋ ಮುಚ್ಚಿಕ್ತಾರ ಗೊತ್ತಿಲ್ಲ. ಪ್ರತಿ ಎಕ್ಸಾಮ್ ಹಿಂಗಾದ್ರೆ ಪ್ರತಿ ಎಕ್ಸಾಮ್ಗೂ ಎಕ್ಸಾಮ್ ಮಾಡ್ಬೇಕಾಗುತ್ತೆ. ಪ್ರತಿ ಎಕ್ಸಾಮ್ಗೂ ತೊಂದರೆ ಆಗುತ್ತೆ. ಎಲ್ಲಾ ಕಡೆ ಹಿಂಗಾಗುತ್ತೆ, ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಏನ್ ತಗೊಳ್ತದೆ ನೋಡೋಣ. ನಮಗೂ ಹೇಳಿ ಸಾಕಾಗೋಗಿದೆ. ನಾವು ಹೇಳ್ತಾ ಇರ್ತೀವಿ ಅಲ್ಲಿ ಹಿಂಗಾಯ್ತು, ಇಲ್ಲಿ ಹಿಂಗಾಯ್ತು ಅಂತ. ಫೈನಲಿ ಸರ್ಕಾರದವರು ನಿರ್ಧಾರ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇಂದ ಆನ್ಲೈನ್ ಮಾಡ್ತೀವಿ ಅಂತ ಇದ್ರು, ಅಷ್ಟು ಈಸಿ ಇಲ್ಲ. ಇವರು ಪ್ರತಿ ಎಕ್ಸಾಮ್ ಅಲ್ಲಿ ಒಂದು ರೀತಿ ಗೊಂದಲಮಯ ವಾತಾವರಣ ಆಗುತ್ತೆ. ಕೋರ್ಟ್ಗೆ ಹೋದ್ರೆ ಸರಿ ಅನ್ಸುತ್ತೆ ಅಭ್ಯರ್ಥಿಗಳು, ಕೋರ್ಟ್ಗೆ ಹೋದ್ರೆ ನಾನಾ ರೀತಿಯ ಸಮಸ್ಯೆ ಆಗುತ್ತೆ. ನೋಡೋಣ ಏನಾದ್ರು ಬದಲಾವಣೆ ಆಗುತ್ತೆ ಅಂತ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.